ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಂವಿಧಾನ ಮತ್ತು ಕಾನೂನುಗಳನ್ನು ನೋಡೋಣ. ಅಂದರೆ ಸಂವಿಧಾನದಲ್ಲಿ ಯಾವ ವಿಧಿಗಳನ್ನು ತಿದ್ದುಪಡಿ ಮಾಡಲಾಗಿದೆ ಮತ್ತು ಯಾವ ವಿಧಿಗಳನ್ನು ಹೊಸದಾಗಿ ತರಲಾಗಿದೆ, ಹಾಗೂ ಕಾನೂನುಗಳಲ್ಲಿ ಯಾವ ಕಾನೂನುಗಳನ್ನು ಹೊಸದಾಗಿ ತರಲಾಗಿದೆ ಎಂಬುದರ ಸವಿಸ್ತಾರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ 370 ಮತ್ತು 35A ವಿಧಿಯನ್ನು ರದ್ದುಗೊಳಿಸಿದ ಕೇಂದ್ರ ಸರ್ಕಾರದ ಕ್ರಮವನ್ನು ಭಾರತದ ಸುಪ್ರೀಂ ಕೋರ್ಟ್ನ 50ನೇ ನ್ಯಾಯಮೂರ್ತಿ DY ಚಂದ್ರಚೂಡ್ ರವರ ನೇತೃತ್ವದ 5 ಜನರ ನ್ಯಾಯಪೀಠವು 2023 ಡಿಸೆಂಬರ್ 11ರಂದು ನೀಡಿದ ಐತಿಹಾಸಿಕ ತೀರ್ಪಿನಲ್ಲಿ ಅಂಗೀಕಾರ ನೀಡಿದೆ. ಅಂದರೆ 370ನೇ ವಿಧಿಯ ಪ್ರಕಾರ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದ್ದು, ಈ ವಿಧಿಯನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿದೆ. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರು ಒಂದು ತೀರ್ಪಿನಲ್ಲಿ ಇದರ ಐತಿಹಾಸಿಕವಾಗಿ ಅಂಗೀಕಾರವನ್ನು ಮಾಡಿದ್ದಾರೆ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನಂತಂದರೆ 370ನೇ ವಿಧಿಯ ಪ್ರಕಾರ ಜಮ್ಮು ಕಾಶ್ಮೀರಕ್ಕೆ ಸ್ಥಾನಮಾನ ನೀಡಿತ್ತು, ಇದನ್ನು ರದ್ದುಗೊಳಿಸಲಾಗಿದೆ. ಇನ್ನೊಂದು ಏನಂತಂದರೆ ಪ್ರಸ್ತುತವಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು ಎಂದು ಪ್ರಶ್ನೆ ಕೇಳಿದರೆ DY ಚಂದ್ರಚೂಡ್ ಎಂದು ನಿಮ್ಮ ಆನ್ಸರನ್ನು ಮಾಡಬಹುದು. ಇನ್ನು ಈ ತೀರ್ಪಿನ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ಗೆ ಬಲ ಬಂದಂತಾಗಿದೆ. ಈ ತೀರ್ಪಿನ ಮೂಲಕ ಪ್ರತಿಯೊಬ್ಬ ಭಾರತೀಯನೂ ಗೌರವಿಸುವ ಭಾರತದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿದಿದೆ. 370ನೇ ವಿಧಿ ರದ್ದತಿಯನ್ನು ಪ್ರಶ್ನಿಸಿ ಒಟ್ಟು 23 ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು. ಅಂದರೆ 370ನೇ ವಿಧಿಯನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿತು. ಇದರ ವಿರುದ್ಧ ಯಾಕೆ ಎಂದು ಪ್ರಶ್ನೆ ಮಾಡಿರ್ತಕ್ಕಂಥ ಅರ್ಜಿಗಳೆಂದರೆ 23 ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು. 2024 ಸೆಪ್ಟೆಂಬರ್ 30ರೊಳಗೆ ಜಮ್ಮು ಕಾಶ್ಮೀರದ ವಿಧಾನಸಭೆಗೆ ಚುನಾವಣೆಗಳನ್ನು ನಡೆಸಲು ಕೇಂದ್ರ ಚುನಾವಣಾ ಆಯೋಗವು ಕ್ರಮ ಕೈಗೊಳ್ಳಬೇಕೆಂದು ನಿರ್ದೇಶಿಸಿತು. ಈ ಸ್ಥಾನಮಾನವನ್ನು 2019 ಆಗಸ್ಟ್ 5ರಂದು ಕೇಂದ್ರ ಸರ್ಕಾರ ರದ್ದು ಮಾಡಿತ್ತು. ಜಮ್ಮು ಕಾಶ್ಮೀರವು ರಾಜ್ಯದ ಸ್ಥಾನವನ್ನು ತೆಗೆದುಹಾಕಿ ಜಮ್ಮು ಕಾಶ್ಮೀರ್, ಲಡಾಖ್ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಲಾಯಿತು. ಅಂದರೆ 370ನೇ ವಿಧಿಯ ಪ್ರಕಾರ ಜಮ್ಮು ಕಾಶ್ಮೀರವು ಕೇಂದ್ರಾಡಳಿತ ಪ್ರದೇಶವಾಗಿತ್ತು. ತದನಂತರ ಜಮ್ಮು ಕಾಶ್ಮೀರವು ಈಗ ಒಂದು ರಾಜ್ಯವಾಗಿ ಹೊರಹೊಮ್ಮಿದೆ. ಇದರಿಂದ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾದ ಸಂವಿಧಾನ, ಪ್ರತ್ಯೇಕ ಧ್ವಜದ ಮಾನ್ಯತೆ ದೊರೆಯಿತು. ರಕ್ಷಣೆ, ವಿದೇಶಾಂಗ ವ್ಯವಹಾರ, ಹಣಕಾಸು ಸಂಪರ್ಕ ಹೊರತಾಗಿ ಯಾವುದೇ ಭಾರತೀಯ ಕಾನೂನು ಜಮ್ಮು ಕಾಶ್ಮೀರಕ್ಕೆ ಅನ್ವಯವಾಗದಂತೆ ವಿಶೇಷ ರಕ್ಷಣೆ ನೀಡಲಾಗಿತ್ತು. ಅಂದರೆ ಜಮ್ಮು ಕಾಶ್ಮೀರವೇ ಬೇರೆ, ಉಳಿದೆಲ್ಲ ರಾಜ್ಯಗಳೇ ಬೇರೆ. ಜಮ್ಮು ಕಾಶ್ಮೀರಕ್ಕೆ 370ನೇ ವಿಧಿಯ ಪ್ರಕಾರ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿತ್ತು ಮತ್ತು ಅದಕ್ಕೆ ತಕ್ಕಂಥ ಕಾನೂನುಗಳು, ಸಂವಿಧಾನ ಬೇರೆ, ಧ್ವಜ ಬೇರೆ, ರಕ್ಷಣೆ ಬೇರೆ, ಹಣಕಾಸು ಬೇರೆ, ನೀತಿ ನಿಯೋಗಗಳು ಬೇರೆ ಆಗಿದ್ದವು. ಆದ್ದರಿಂದ ಇದಕ್ಕೆ 370ನೇ ವಿಧಿಯ ಪ್ರಕಾರ ಒಂದು ವಿಶೇಷ ಸ್ಥಾನಮಾನವನ್ನೇ ನೀಡಲಾಗಿತ್ತು. ಅಂದರೆ 28 ರಾಜ್ಯಗಳ ಬೇರೆ, ಈ ಒಂದು ರಾಜ್ಯಗಳ ಬೇರೆ. ಹೀಗಾಗಿ ಇದಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನು ನೀಡಲಾಗಿತ್ತು. ಭಾರತೀಯ ಅಪರಾಧ ತನಿಖೆ ಮತ್ತು ನ್ಯಾಯಾಂಗ ವಿಚಾರಣೆಯನ್ನು ಬದಲಾಯಿಸಿ 3 ಹೊಸ ಕ್ರಿಮಿನಲ್ ಕಾನೂನು ವಿಧೇಯಕಗಳಿಗೆ ಸಂಸತ್ತಿನಲ್ಲಿ ಅಂಗೀಕಾರ ನೀಡಲಾಗಿದೆ. ಕ್ರಿಮಿನಲ್ಗೆ ಸಂಬಂಧಿಸಿದಂತೆ 3 ಕಾನೂನುಗಳನ್ನು ಹೊಸದಾಗಿ ತರಲಾಗಿದೆ. 2023 ಡಿಸೆಂಬರ್ 26ರಂದು ಈ ವಿಧೇಯಕಗಳಿಗೆ ರಾಷ್ಟ್ರಪತಿಗಳು ಅಂಕಿತವನ್ನು ಹಾಕಿದ್ದಾರೆ. ಈ ಮೂಲಕ ಬ್ರಿಟಿಷರ ಕಾನೂನು ಜಾಗದಲ್ಲಿ ಪರಿಷ್ಕೃತ ಕಾನೂನುಗಳು ಜಾರಿಗೆ ಬಂದಿವೆ. ಅಂದರೆ 3 ಕಾನೂನುಗಳನ್ನು ಹೊಸದಾಗಿ ಜಾರಿಗೆ ತರಲಾಗಿದೆ. ಅಂದರೆ ಬ್ರಿಟಿಷರ ಕಾನೂನುಗಳ ಜಾಗದಲ್ಲಿ ನಮ್ಮ ಭಾರತೀಯದ ಸ್ವಂತ ಕಾನೂನುಗಳು ಜಾರಿಗೆ ಬರಲಿವೆ. ಭಾರತ ದಂಡ ಸಂಹಿತೆ 1860, 1862 ಜನವರಿ 1ಕ್ಕೆ ಜಾರಿ ಭಾರತ ನ್ಯಾಯ ಸಂಹಿತೆ. ಅಪರಾಧ ಪ್ರಕ್ರಿಯಾ ಸಂಹಿತೆ 1973, 1974 ಏಪ್ರಿಲ್ 1ರಂದು ಜಾರಿ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ. ಇಂಡಿಯನ್ಸ್ ಎವಿಡೆನ್ಸ್ ಆ್ಯಕ್ಟ್ 1872, 1872 ಸೆಪ್ಟೆಂಬರ್ 1ರಂದು ಜಾರಿ ಭಾರತೀಯ ಸಾಕ್ಷ್ಯ ಕಾಯ್ದೆ. ರಣಬೀರ್ ಸಿಂಗ್ ಸಮಿತಿ ಕ್ರಿಮಿನಲ್ ಕಾನೂನು 3 ಕೋಡ್ಗಳನ್ನು ಪರಿಶೀಲಿಸಲು 2020ರಲ್ಲಿ ರಚಿಸಲಾಯಿತು. ಈ ಸಮಿತಿಯ ಶಿಫಾರಸಿನ ಮೇಲೆ ಬ್ರಿಟಿಷರ ಕಾಲದ ಸುಮಾರು 163 ವರ್ಷಗಳ ಹಿಂದಿನ 3 ಕಾಯ್ದೆಗಳನ್ನು ತೆಗೆದುಹಾಕಿ ಹೊಸ ಕಾಯ್ದೆಗಳನ್ನು ರಚಿಸಲು ಸಂಸತ್ತಿನಲ್ಲಿ ಅಪರಾಧಿಕ ಕಾನೂನು ಮಸೂದೆ 2023ನ್ನು ದ ಕ್ರಿಮಿನಲ್ ಲಾ ಎಂಬ ಹೆಸರಿನಲ್ಲಿ ಮಂಡನೆ ಮಾಡಲಾಯಿತು. ತಂತ್ರಜ್ಞಾನ ಬಳಕೆ, ನ್ಯಾಯ ವಿಳಂಬ ನಿವಾರಿಸಲು, ತ್ವರಿತ ವಿಚಾರಣೆ ಮಾಡಲು, ಪಾರದರ್ಶಕತೆ ತರಲು ತಿದ್ದುಪಡಿ ಮಾಡಲಾಗಿದೆ. ಶಿಕ್ಷೆ ಬದಲಿಗೆ ನ್ಯಾಯದಾನಕ್ಕೆ ಹೆಚ್ಚು ಒತ್ತು. ಫೈರ್ನಿಂದ ಜಾರ್ಜ್ ಶೀಟ್ ವರೆಗೂ ಎಲ್ಲ ಹಂತ ಡಿಜಿಟಲೀಕರಣ. ಪ್ರತಿ ಜಿಲ್ಲೆಗಳಲ್ಲಿಯೂ 7 ಸಂಚಾರಿ ವಿಧಿ ವಿಜ್ಞಾನ ಪ್ರಯೋಗಾಲಯಗಳ ಸ್ಥಾಪನೆ. 2027ರ ವೇಳೆಗೆ ಎಲ್ಲ ಕೋರ್ಟ್ಗಳು ಕಂಪ್ಯೂಟರೀಕರಣ. ಮೊದಲ ಬಾರಿಗೆ ಫೈರ್ ಫೈಲ್ ಮಾಡುವ ಅವಕಾಶ. ಅಪರಾಧ ನಿರ್ಣಯ ಪ್ರಮಾಣವನ್ನು 90%ಗೆ ಅಂದರೆ 90%ಗೆ ಏರಿಸುವ ಗುರಿ. ಲೈಂಗಿಕ ದೌರ್ಜನ್ಯದ ಕೇಸ್ಗಳಲ್ಲಿ ಸಂತ್ರಸ್ತರ ವಿಡಿಯೋ ರೆಕಾರ್ಡ್ ಕಡ್ಡಾಯ. 90 ದಿನಗಳಲ್ಲಿ ಸ್ಟೇಟಸ್ ಅಪ್ಡೇಟ್ ಕಡ್ಡಾಯ. ಘೋಷಿತ ಅಪರಾಧಿಯ ಆಸ್ತಿಕ ಮೂಲಕ ಪರಿಹಾರ ವಸೂಲಿ. 180 ದಿನದ ಒಳಗೆ ದೋಷಾರೋಪ ಪಟ್ಟಿ ಸಲ್ಲಿಸಬೇಕು. ಯಾವುದೇ ಪ್ರಕರಣದ ವಿಚಾರಣೆ ಪೂರ್ಣಗೊಳಿಸಲು 45 ದಿನಗಳ ಕಾಲಮಿತಿ ನಿಗದಿ. ಸಮೂಹ ದಾಳಿ ಕೇಸ್ಗಳಲ್ಲಿ ಕನಿಷ್ಠ 7 ವರ್ಷ ಜೀವಾವಧಿ ಗಲ್ಲು ಶಿಕ್ಷೆ.
ಮಕ್ಕಳ ವಿರುದ್ಧದ ಅಪರಾಧಗಳಿಗೆ 10 ವರ್ಷ ಜೈಲು ಶಿಕ್ಷೆ, ದಂಡ ಹೆಚ್ಚಳ. ಪ್ರತಿಯೊಬ್ಬರಿಗೂ ಗರಿಷ್ಠ 3 ವರ್ಷದ ಒಳಗೆ ನ್ಯಾಯ ದೊರಕಿಸುವ ಗುರಿ ಹೊಂದಲಾಗಿದೆ. ವಿಡಿಯೋ ಚಿತ್ರೀಕರಣ ಬಳಿಕ ವಾಹನ ವಾಪಸ್ಗೆ ಅವಕಾಶ. ಅತ್ಯಾಚಾರಕ್ಕೆ ಕನಿಷ್ಠ 10 ವರ್ಷ ಜೈಲು, ಅಪ್ರಾಪ್ತರ ಮೇಲಿನ ರೇಪ್ ಪ್ರಕರಣಕ್ಕೆ ಗಲ್ಲು ಶಿಕ್ಷೆ. ಅತ್ಯಾಚಾರದ ಪ್ರಕರಣ ದೋಷಿಗಳಿಗೆ ಇನ್ನು ಮುಂದೆ ಕನಿಷ್ಠ 10 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಇದನ್ನು ಜೀವಾವಧಿ ಶಿಕ್ಷೆಗೂ ಹೆಚ್ಚಿಸಲು ಸಹ ಅವಕಾಶ ನೀಡಲಾಗಿದೆ. ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳಿಗೆ ಕನಿಷ್ಠ 20 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರ ಮೇಲೆ ಅತ್ಯಾಚಾರ ಎಸಗಿದರೆ ಕನಿಷ್ಠ 20 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಇದನ್ನು ಜೀವಾವಧಿಗೆ ಹೆಚ್ಚಿಸಲು ಅವಕಾಶ ನೀಡಲಾಗಿದೆ. ಅದೇ ರೀತಿ ಅಪ್ರಾಪ್ತರ ಮೇಲೆ ಎಸಗಿದ ಅತ್ಯಾಚಾರಗಳಿಗೆ ಗಲ್ಲು ಶಿಕ್ಷೆ ವಿಧಿಸಲು ಅವಕಾಶ ಒದಗಿಸಲಾಗಿದೆ. ನಿಜವಾದ ಗುರುತು ಮುಚ್ಚಿಟ್ಟು ಮದುವೆಯಾಗುವುದು, ಬಡ್ತಿ, ಉದ್ಯೋಗ ಅಥವಾ ಮದುವೆ ಭರವಸೆ ಲೈಂಗಿಕ ಸಂಪರ್ಕ ಹೊಂದುವುದನ್ನು ಅಪರಾಧ ಎಂದು ಪರಿಗಣಿಸಲಾಗುತ್ತದೆ. ಇದೇ ಮೊದಲ ಬಾರಿಗೆ ಇಂತಹ ಪ್ರಕರಣಗಳನ್ನು ಅಪರಾಧ ಎಂದು ಪರಿಗಣಿಸಲಾಗುತ್ತದೆ. ಈ ಮೊದಲು ಇಂತಹ ಕೇಸ್ಗಳಿಗೆ ಶಿಕ್ಷೆ ವಿಧಿಸಲು ಯಾವುದೇ ಕಾನೂನು ಇರಲಿಲ್ಲ. ಅಂದರೆ ಹೊಸ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ. ಅಪರಾಧಿಗಳು ರಾಜಕೀಯ ಲಾಭ ಪಡೆದು ಪಾರಾಗುವುದನ್ನು ತಪ್ಪಿಸಲು ಗಲ್ಲು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆ ಕಡಿತ ಮಾಡಲು ಕಾಲಮಿತಿ ನಿಗದಿ ಮಾಡಿದೆ. ಶಿಕ್ಷೆ ಜಾರಿಯಾದ ದಿನದಿಂದ 7 ವರ್ಷದವರೆಗೆ ಮಾತ್ರ ಶಿಕ್ಷೆ ಇಳಿಕೆ ಮಾಡಲು ಅವಕಾಶ ನೀಡಲಾಗಿದೆ. ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವರ್ಷ ಶಿಕ್ಷೆ ಆಗುವಂತಿದ್ದರೆ ಅಂತಹ ಪ್ರಕರಣಗಳಲ್ಲಿ ಸಂತ್ರಸ್ತರ ಅಭಿಪ್ರಾಯಗಳನ್ನು ಪಡೆದುಕೊಳ್ಳದೆ ಪ್ರಕರಣಗಳನ್ನು ಹಿಂಪಡೆದುಕೊಳ್ಳಲು ಅಧಿಕಾರ ಸರ್ಕಾರಕ್ಕಿಲ್ಲ ಎಂದು ಹೊಸ ಮಸೂದೆ ಸ್ಪಷ್ಟಪಡಿಸಿದೆ. ಹಿಂದೆ ಇದ್ದ ಭಾರತೀಯ ಸಾಕ್ಷ್ಯ ಕಾಯ್ದೆ ಬದಲಿಗೆ ರೂಪಿತವಾಗಿರುವ ಭಾರತೀಯ ಸಾಕ್ಷ್ಯ ಅಧೀನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಮಾಡಲಾಗಿದೆ. ಹಿಂದೆ ಇದ್ದ 157 ವಿಭಾಗಗಳ ಸಂಖ್ಯೆಯನ್ನು 170ಕ್ಕೆ ಏರಿಕೆ ಮಾಡಲಾಗಿದೆ. 24 ವಿಭಾಗಗಳಿಗೆ ತಿದ್ದುಪಡಿ ಮಾಡಲಾಗಿದೆ. ಹೊಸದಾಗಿ 2 ವಿಭಾಗಗಳು ಮತ್ತು 1 ಉಪವಿಭಾಗವನ್ನು ಸೇರಿಸಲಾಗಿದೆ. ಅಪರಾಧ ಪ್ರಕ್ರಿಯಾ ಸಂಹಿತೆ CRPC ಯನ್ನು ಬದಲಿಸಿ ಜಾರಿ ಮಾಡಲಾಗಿರುವ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲೂ ಮಹತ್ವದ ಮಾರ್ಪಾಡುಗಳನ್ನು ಮಾಡಲಾಗಿದೆ. CRPCಯಲ್ಲಿ 484 ಸೆಕ್ಷನ್ಗಳನ್ನು 531ಕ್ಕೆ ಇಳಿಸಲಾಗಿದೆ ಅಥವಾ ಹೆಚ್ಚಿಸಲಾಗಿದೆ. 177 ನಿಬಂಧನೆಗಳ ಜೊತೆಗೆ 44 ಹೊಸ ನಿಬಂಧನೆಗಳನ್ನು ಸಂಯೋಜಿಸಲಾಗಿದೆ. CRPCಯ 14 ಸೆಕ್ಷನ್ಗಳನ್ನು ರದ್ದುಪಡಿಸಲಾಗಿದೆ. ಭಾರತೀಯ ದಂಡ ಸಂಹಿತೆ IPC ಬದಲಾಗಿ ಜಾರಿಗೆ ಬರುತ್ತಿರುವ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಕ್ರಿಮಿನಲ್ ನ್ಯಾಯಿಕ ವ್ಯವಸ್ಥೆಗೆ ಅಮೂಲಾಗ್ರ ಬದಲಾವಣೆ ತರಲಾಗಿದೆ. IPCಯಲ್ಲಿದ್ದ 511 ಸೆಕ್ಷನ್ಗಳನ್ನು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ 358ಕ್ಕೆ ಇಳಿಸಲಾಗಿದೆ. 20 ಹೊಸ ಅಪರಾಧಗಳನ್ನು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಪರಿಚಯಿಸಲಾಗಿದೆ. 33 ಪ್ರಕರಣಗಳಲ್ಲಿ ಜೈಲು ಶಿಕ್ಷೆಯನ್ನು ಹೆಚ್ಚಿಸಲಾಗಿದೆ. 83 ಪ್ರಕರಣಗಳ ದಂಡದ ಪ್ರಮಾಣವನ್ನು ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಮಾಡಲಾಗಿದೆ. 23 ಅಪರಾಧಗಳಿಗೆ ಕನಿಷ್ಠ ಶಿಕ್ಷೆ, 6 ಪ್ರಕರಣಗಳಿಗೆ ಸಮುದಾಯ ಸೇವೆಯನ್ನು ದಂಡದ ರೂಪವಾಗಿ ವಿಧಿಸಲಾಗಿದೆ. IPCಯಲ್ಲಿದ್ದ 19 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ.